ಹಂಗಾಗಿ ಎಲ್ಲ ಕಡೆ ಮರ್ಯಾದೆ ತೆಗೆಸ್ಕೊಳ್ತಾ ಇದ್ದೀರಿ. ಓಡಾಡ್ಬೇಕು, ಮಾಹಿತಿ ತಗೊಳ್ಬೇಕು, ಮಾಹಿತಿ ಇರಬೇಕು ನಿಮ್ಮ ಹತ್ರ ಎಲ್ಲ. ಇನ್ಮೇಲೆ ಫೀಲ್ಡ್ ಈಗ ಡ್ರೈ ಆಗಿತ್ತು, ಸಂಪೂರ್ಣ ಡ್ರೈ ಆಗಿತ್ತು, ಅದೀಗ 10% ತಂದಿದ್ದಾರೆ ಇವರು. ನೀವು ಯಾವಾಗ ಆನ್ ಮಾಡಿದ 5ನೇ ತಾರೀಕ ಎಷ್ಟು ಬಂದ, ಎಷ್ಟು ಇನ್ ಬಿಟ್ವೀನ್ ಡೇಸ್ ಬಂದ್ ಮಾಡಿದ್ದೀರಾ? ಈಗ 5ನೇ ತಾರೀಕು 20 ಅಂದ್ರೆ 15 ಬಂದ್ ಮಾಡಿದ್ದೀರಾ. ಅಲ್ಲಿ ಪ್ರದೀಪ್ ಮಲಪ್ಪ ಪ್ರದೀಪ್ ಜೊತೆ ಕಂಟಿನ್ಯೂ ಇರಬೇಕು. ಆಮೇಲೆ ಒಂದು ಗ್ರೂಪ್ ಮಾಡಬೇಕು, ಶಿವಮೂರ್ತಿ ಅವರ ಗ್ರೂಪ್ ಮಾಡಿ ಯಾವಾಗ ಬಂದಾಯಿತು ನನಗೆ ಗ್ರೂಪ್ ಅಲ್ಲಿ ಹಾಕಬೇಕು. ಇದು ಇಂಥ ಸ್ಕೀಮ್ ಇದು ಬಂದಾಗಿದೆ, ಈಗ ಏನಾಗಿದೆ ಅಂತ. ತಿದ್ದುಕೊಂಡು ಓಡಾಡ್ಕೊಂಡು ಎಲ್ಲ ಯೋಜನೆಗಳು ಒಳ್ಳೆ ರೀತಿಯಿಂದ ನಡೆಸಿ ನೀವೇನಾದ್ರು ಕೇರ್ ತುಂಬಿದರಂತಂದ್ರೆ ನಾಳೆ ಟ್ಯಾಂಕರ್ ಅಂತೆ, ಬಾಡಿಗೆ ಬೋರ್ಗಳಂತೆ ಅವು ಇವೆಲ್ಲ ಸಮಸ್ಯೆ ಇರಲ್ಲ. ನೀವು ಅದನ್ನು ಬಿಟ್ಟು ನೀವು ಆರಾಮಾಗಿ ಆನ್ ಮಾಡಿದ್ರು ಆ ಮೀಟಿಂಗು ಈ ಮೀಟಿಂಗು ಅಲ್ಲಿ ಹೋದ್ರು ಇಲ್ಲಿ ಹೋದ್ರು ಅಂತ ನೀವು AC ಹಾಕೊಂಡು ನಿಮ್ಮ ಆಫೀಸಲ್ಲಿ ಬಂದ್ರೆ ಈಗ ನೋಡಿ, ಈಗ ನಾನು ಮಾಹಿತಿ ಈಗ ಟೋಟಲ್ ಡ್ರೈ ಆಗಿತ್ತು, ಎಷ್ಟು ಪರ್ಸೆಂಟೇಜ್ ಬಂದಿದೆ ಅಂತ ಅದಕ್ಕೆಲ್ಲ ಮಾಹಿತಿ, ಎಷ್ಟು ದಿನ ನೀರು ನಿಂತಿತ್ತು. ನಾನು ಕೂಡ ಮೋಟರ್ ರೇಟಿಂಗ್ಸ್ ಅಲ್ಲಿ ಈಗ ಆನ್ ಮಾಡಿದ ತಕ್ಷಣ ಆ್ಯಪ್ ಜಾಸ್ತಿ ಆಗುತ್ತೆ, ಬಂದಾದ್ರೆ ಆ್ಯಪ್ 0 ಇರುತ್ತೆ. ಅದೆಲ್ಲ ರಿಪೋರ್ಟ್ ತಗೊಳ್ತೀನಿ ನಾನು ಈಗ ಬಂದು, ಅದನ್ನೆಲ್ಲ ಅಕೌಂಟ್ ಮಾಡಿ ನಾನು ಪತ್ರಗಳು ಬರೀತೀನಿ. ಅದನ್ನ ನಾಳೆ ಜಸ್ಟಿಫಿಕೇಶನ್ ಕೊಟ್ಟು ನಾಳೆ ನೀವು ಈಗ ಕೇಳಬಲ್ಲ ಅಂತೇಳಿ ನೀವು ತೋರಿಸ್ಕೊಳ್ತಾ ಕೆಲಸ ಮಾಡಬಾರ್ದು. ಇನ್ಮೇಲೆ ಆಫೀಸಲ್ಲಿ ಯಾರು ಇರಬಾರ್ದು. ನಾನು ಇರ್ತೀನಿ, ಮಲ್ಲಪ್ಪ ನಿಮ್ಮ ಜವಾಬ್ದಾರಿ ಇದು, ಗಮನ ಇಟ್ಕೊಂಡು ಎಲ್ಲ ಯೋಜನೆಗಳು ಕಂಟಿನ್ಯೂ ನಡೀಬೇಕು. ಎಲ್ಲ ಕೆರೆಗಳು ಅಟ್ಲೀಸ್ಟ್ ದನ ಕರೆಗಳಿಗೆ ನೀರು ಬರೋ ಥರ ಮತ್ತೆ ಬೋರ್ವೆಲ್ ನಡೆಯೋ ರೀತಿಯಿಂದ ನೀವು ತುಂಬಿಸೋ ಕೆಲಸ ಮಾಡಬೇಕು. ರಾಘವೇಂದ್ರ ಭಾಳ ಸೀರಿಯಸ್ ಇದೆ. ನೀವು ಅಲರ್ಟ್ ಆಗಲಿಲ್ಲ ಅಂದ್ರೆ ನಿಜವಾಗ್ಲೂ ಕೂಡ ಹೋದ ವರ್ಷ ನೀವು ಒಳ್ಳೆ ರೀತಿಯಿಂದ ಕೆರೆ ತುಂಬಿದ್ರಿ, ಹಾಗಾಗಿ ನಾನು ನಿಮಗೆ ಫೋನ್ ಕೂಡ ಮಾಡಲಿಲ್ಲ. ಈ ಟೈಮ್ ನೀವು ಸೀರಿಯಸ್ ಆಗಲಿಲ್ಲ ಅಂತಂದ್ರೆ ಮತ್ತೆ ನನ್ನ ಟಾರ್ಚರಿಗೆ ನೀವು ಇಲ್ಲಿಂದ ಬೇರೆ ಪರ್ಯಾಯ ಹೋಗೋ ಥರ ಆಗ್ಬಿಡ್ತೈತಿ, ಸರಿನಾ? ಯಾಕಂದ್ರೆ ಇವತ್ತು ನಾಳೆ ದನ ಕರೆಗಳು ಕೂಡ ನೀರಿಲ್ಲ ಅಂತಂದ್ರೆ ಬಹಳ ಸಮಸ್ಯೆ ಆಗ್ತೈತಿ. ಆ ನಿಟ್ಟಿನಲ್ಲಿ ಆಮೇಲೆ ನೀವು ಕೂಡ ಇಬ್ರು, ಸರಿನಾ? ಈಗ ನಿಮ್ಮ 18 LIC ಎಷ್ಟು ಆನ್ ಮಾಡಿದ್ದೀವಿ? ಮೈ ಕೊಡಪ್ಪ 18 LIC ಎಷ್ಟು ಆನ್ ಆಗಿದ್ದಾರೆ ಸರ್? 9 ಬಂದಿದೆ ಸರ್. ಉಳಿದಿದೆ ಯಾಕೆ ಬಂದಿಲ್ಲ ಸರ್? ಉಳಿದಿದ್ರಲ್ಲಿ ಸಿಂಗಲ್ ಮಾತಾಡ್ಕೋ, ನೀನು ಬೈಕ್ ಹಿಡ್ಕೋ, ಮುಂದೆ ಆಕ್ಷನ್ ಮಾಡು. ಬ್ಯಾರೇಜ್ ಇದೆಯಲ್ಲ ಸರ್, ಬ್ಯಾರೇಜ್ ಬಿಲೋ ಏನಿದೆ ಅಲ್ಲ ಅಲ್ಲೆಲ್ಲ ಇಂಟೇಕಲ್ಲಿ ನೀರು ಬರ್ತಾ ಇಲ್ಲ ಸರ್. ಯಾವ್ಯಾವ ನೀರು ಬರ್ತಾ ಇಲ್ಲ ಸರ್? ನವಲಿ, ಮಕ್ಕಂಡಿ, ಅಂಗಿ, ಬಂದು ಆಮೇಲೆ ಏಡಿ ಯಾವ ಇಂಟೇಕಲ್ಲಿ ನೀರು ಬರ್ತಿಲ್ಲ ಸರ್. ನವಲಿಂದ ಈಗ ಮುಂದೆ ಇರೋದು ಯಾವ್ದು ಬರ್ತಾ ಇಲ್ಲ, ಯಾವ್ಯಾವ ಬರ್ತಾ ಇದಾವ? ಬೇಕ ಆ ಕಡೆ ಅಪ್ಪು ಮೈಲಾರ ಹೋಗಿ ಬರೋದಿಲ್ಲ ಸರ್. ಸ್ಟಾರ್ಟ್ ಆಗಿದ್ದಾವ? ಓಕೆ, ಮರಳೆಲ್ಲ ಟೈಪ್ ಮಾಡ್ಕೊಳಲ್ಲ. ನಾವು ಗೊತ್ತಾಯ್ತಂದ್ರೆ ಈ ಕೊಟ್ಟಿದ್ದ ಮಾಹಿತಿ ರಾಂಗ್ ಅಂದ್ರೆ ಅದ್ರ ಆಕ್ಷನ್ ತಗೋಬೇಕಾಗುತ್ತೆ. ನೀವೆಲ್ಲ ಈ ಫೀಲ್ಡಿಗೆ ಹೋಗ್ಬೇಕು. ಈಗ ಟೋಟಲ್ ನನಗೆ 3 ದಿನದ ಒಳಗಡೆ ಎಷ್ಟು ನೀರಿತ್ತು, ಎಷ್ಟೆಷ್ಟು ನೀರುಗಳು ನಿಮ್ ಕೆರೆ ತುಂಬಿದ್ದಾರೆ, ಮತ್ತೆ ತಾವು ಕೂಡ ನಿಮ್ ಕೆರೆಗಳು ಎಷ್ಟೆಷ್ಟು ನೀರು ಇತ್ತು, ಎಷ್ಟೆಷ್ಟು ನೀರುಗಳು ನೀವು ತುಂಬಿದ್ದೀರಾ ಅಂತ ನನಗೆ ಮಾಹಿತಿ. ಈ ಹಿಂದೆ ಎಷ್ಟಿತ್ತು, ಈಗ ಎಷ್ಟು ತುಂಬಿದ್ದೀರಾ ಅಂತ ಹೇಳಿ, ಸರಿನಾ? ಅದನ್ನು ಕೂಡ ಮಾಹಿತಿ ಫೋಟೋ ಜೊತೆ ತಗೊಂಡ್ಬಂದು ಆಮೇಲೆ ಈಗ ನೀವು ಹೋಗಿ ಯಾವ್ಯಾವ ಸ್ಕೀಮಲ್ಲಿ ಮತ್ತೆ ನಿಮ್ ಸ್ವಲ್ಪ ನೀರು ನಾಳೆಯಿಂದ ಸ್ಟಾರ್ಟ್. ಯಾವಾಗ ಬಿಡ್ತಾರಪ್ಪ ಶಿವಮೂರ್ತಿ ನೀರು? ಯಾವಾಗ ಬಿಡ್ತಾರೆ ಮತ್ತೆ? 5,000 ಕ್ಯೂಸೆಕ್ ಬರ್ತಾ ಇದೆ. ರೆಡಿ ಮಾಡ್ಕೊಂಡು ನಾಳೆಯಿಂದ ಸ್ಟಾರ್ಟ್ ಮಾಡಕ್ ರೆಡಿ ಮಾಡ್ಕೊಳ್ಳಿ. ಬರಗಾಲದಾಗ ಅಲ್ಪ ಸ್ವಲ್ಪ ನೀವು ನೀರು ಕೊಟ್ಟು ರೈತರು ಹಾಕ್ಸ್ಕೊಳ್ತಾರೆ. ಅಪ್ಪಾಯ್ತನಪ್ಪ 3-4 ಡೇಸ್ ಬಿಡುತ್ತೆ. ಎಲ್ಲ ಇಮಿಡಿಯೇಟ್ಲಿ ಹೋಗಿ ನಿಮ್ LICಗಳು ರೆಡಿ ಮಾಡಿ ಇಟ್ಕೊಳ್ಳಿ. ಎಲ್ಲ ನೋಡ್ಕೊಳ್ಳಿ, ಮುಂದೆ ಎಲ್ಲ ಹೋಗಿ ನೋಡಿ ಫೀಲ್ಡ್ ಅಲ್ಲಿ ಹೋಗಿ, ಸರಿನಾ? ಆಮೇಲೆ ನಿಮ್ಮ ಕೆರೆಗಳು ಎಷ್ಟೆಷ್ಟಿದ್ದು. ಈ ಸೋನಳಿ ಯಾಕೆ ಆನ್ ಮಾಡಿಲ್ಲ? ಸೋನಳಿ ಯಾರಪ್ಪ? ಕೋಲಾರಟ್ಟಿಯಲ್ಲಿ ಹೊಲಸು ನೀರು ತುಂಬಾ ವರ್ಷದಿಂದ ನಾರ್ತಾ ಇತ್ತು. ಯಾವ್ಯಾವ ಅಂಕಿಕೊಂಡೆ ಸೇಮು ಸರ್? ಅದು ಅಲ್ಲಿ ತನಕ
ಈಗ ನೀವು ಹೋಗ್ತಾ ಇಲ್ಲ, ಕುಡಿಯ ನೀರಿನ ಸಮಸ್ಯೆಗಳು ಬಹಳ ಇದಾವೆ. ಆಮೇಲೆ ಪ್ರತಿ ಗ್ರಾಮದಲ್ಲೂ ಕೂಡ ಈಗ ಮಲ್ಟಿ ವಿಲೇಜ್ ಸ್ಕೀಮ್ಗಳಲ್ಲಿ ಎಲ್ಲ ಸ್ಕೀಮ್ಗಳು ಕರೆಕ್ಟ್ ಆಗಿ ನಡೀತಾ ಇದೆಯಾ? ಪಿಡಿಒಗಳೇ ಯಾವ್ದಾರ ಸ್ಕೀಮ್ ಅಲ್ಲಿ ಏನೋ ಸಮಸ್ಯೆ ಇದೆಯಾ? ಅದೇ ರೀತಿ ಬಿಟ್ಟು ಈಗ ಅದನ್ನ ನಾಳೆ ಸ್ಟಾರ್ಟ್ ಮಾಡ್ತೀನಿ, ನಾನು ವಿಸಿಟ್ ಮಾಡ್ತೀನಿ. ಈಗ ಅದನ್ನ ಬಿಡು, ಈಗ ಈ ವಾರ ಸ್ಟಾರ್ಟ್ ಮಾಡಿ 2-3 ದಿನ ಮಾಡ್ತೇನೆ. ಸರ್ ಕಚ್ಚೆಗನ್ನೂರು ಅಂಡ್ ಅದರ್ಸ್ 5 ವಿಲೇಜಸ್ ಇದೆ ಸರ್. ಅದು ಕೋಟ್ಯಾಳದ ಹತ್ರ ಜಾಕ್ವೆಲ್ ಇದೆ ಸರ್. ನಮ್ಮ ಗಿರಿಯಾಪುರ ಮಠದಿಂದ ಎಕ್ಸ್ಪ್ರೆಸ್ ಲೈನ್ ಹೋಗಿದೆ ಸರ್ ಜಾಕ್ವೆಲ್ಗೆ, ಬಟ್ ಅದು ಲೈನ್ ಚಾರ್ಜ್ ಆಗ್ತಾ ಇಲ್ಲ ಸರ್. ಸೀತಾರಾಮ ಬಾ ಮುಂದೆ ಬಾ. ಹಿರೇಡಲ್ಲಿ ಲೈನ್ ಚಾರ್ಜ್ ಮಾಡಿದ್ದಾರೆ ಸರ್. ಅದು ಹೌದು ಸರ್. ಅವ್ರ ಜನ ಎಷ್ಟು ಹೊಲಸು ಮಾತಾಡ್ತಾರೆ. ರಾತ್ರಿ 9-10 ಗಂಟೆ ಫೋನ್ ಮಾಡಿ ಬಾಯಿಗೆ ಬಂದ್ರೆ ನಮಗೆ ಮಾತಾಡ. ಇದು ಟಾಸ್ಕ್ ಫೋರ್ಸ್ ನಾವು ಏನ್ ಮಾಡ್ತೀವಿ? ಸರ್ ಇದೇನೋ ಆಗ್ಲಿಲ್ಲ ಅಂದ್ರೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಲ್ಲಿ ಆಕ್ಷನ್ ತಗೋಬೇಕು ಸರ್ ಅಷ್ಟೇ. ನೀರಿದ್ದು ಕೂಡ ನಾವು ಕೊಡಕ್ಕಾಗ್ತಾ ಇಲ್ಲ ಅಂತಂದ್ರೆ ಏನಿದ್ರೆ ಅರ್ಥ? ಪಿಡಿಒಗಳಿಗೆ ಅದು ಕೇಳ್ತಾರೆ, ನಮ್ಮ ಜನ ಅದನ್ನ ಕೇಳೋದಿಲ್ಲ. ಬೇಡ ಅಂತ ಸರ್ ಬಾಯಿ ಸಿಕ್ಕಂಗೆ ಮಾತಾಡ್ತಾರೆ ಹೇಳಪ್ಪ, ಏನ್ ಸಮಸ್ಯೆ ಇದೆ ಹೇಳತ್ತ. ಗಿರಿಯಾಪುರ ಸ್ಟೇಷನ್ ಬರ್ತದೆ ಸರ್. ಒಂದು ಎಕ್ಸ್ಪ್ರೆಸ್ ಲೈನ್ ಇದೆ ಸರ್ ಗಿರಿಯಾಪುರ ಸ್ಟೇಷನ್ ಸರ್. ಆ ಎಕ್ಸ್ಪ್ರೆಸ್ ಲೈನನ್ನು ಅವಾಗ ತಹಸೀಲ್ದಾರ್ ನಾವು ಬರೋದು ಮುಂಚೆ ಸರ್ ಹಳೆ ತಹಸೀಲ್ದಾರ್ ಸಾಹೇಬ್ ಹೇಳಿದ್ರೆ ಅದನ್ನು ಪೈಪ್ ಹಾಕಿ ಬುಕ್ ಹಾಕಲಾರ್ದು ಮಾಡಿದ್ರು ಸರ್. ಅವಾಗ ನಾವು ಪೈಪ್ ಹಾಕಿ ಸರ್ ಅದನ್ನ ಎಂಜಾಯ್ ಕುಕ್ಕಿಂಗ್ ಸರ್ ಸರ್ ಕುಕ್ಕಿಂಗ್ ಹಾಕಿತ್ತು ಸರ್. ಹಾಕಿದ್ದನ್ನ ವೈರು ಅದು ಹಾಕಲಾರ್ದು ಮಾಡಿ ಸರ್, ಕುಕ್ಕಿಂಗ್ ಹಾಕಲಾರ್ದು ಮಾಡಿ ಸರ್. ಅದು ಆದ್ಮೇಲೆ ಮತ್ತೆ ರೈತರು ಏನೋ ಬೆಂಕಿ ಸುಟ್ಟಿದ್ದಾರೆ ಸರ್. ಸರ್ ಅದನ್ನ ಆಕ್ಚುಲಿ ಅವರು ಸರ್ ಕಂಬ ಹಾಕಿಸಿ ನಾವು ಪೈಪ್ ಹಾಕ್ಸೇವೆ ಸರ್. ಅದಕ್ಕೆ ಫೋಟೋನ ಅದಾವ ಸರ್ ನಮ್ಮ ಕಡೆಗೆ. ಲೈನ್ ಮ್ಯಾನ್ ಕೆಲಸ ಲೈನ್ ಮೇಂಟೆನೆನ್ಸ್ ಮಾಡೋದಲ್ಲ, ಅವಾಗ ನಾವು ಬಿಸಿನೆಸ್ ಮಾಡ್ಬೇಕಲ್ಲ. ಎಲ್ಲೆಲ್ಲಿ ಯಾರ್ಯಾರು ಹುಕ್ ಹಾಕ್ತಾರೆ, ಯಾರಲ್ಲಿ ಕೆಲಸ ಲೈನ್ ಮ್ಯಾನ್ ತನ ಕೆಲಸ ಮಾಡ್ಬೇಕಾಗಿರ್ತಲ್ಲ. ಅಲ್ಲ ಸರ್ ಅವ್ರಿಗೆ ನಾವು ಭಾಳ ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಸರ್. ಬಟ್ ಲಾಸ್ಟಿಗೆ ಬಂದ್ರು ಸರ್ ಅವರ ಲೈನ್ ಮ್ಯಾನ್ ಪ್ರಶಾಂತ್ ಅಂತಂದು. ನಾವು ನಮ್ಮ ಸಿಬ್ಬಂದಿ ಎತ್ತಿಸಿ ಸರ್ ಎಲ್ಲ ಪೈಪ್ ಹಾಕ್ಸಿದ್ವಿ ಸರ್. ಅದು ಪೈಪ್ ಸುಟ್ರು ಸರ್. ಅಲ್ಲ ಸರ್ ಅವಾಗಾಗಿತ್ತು ಸರ್ ನಮ್ಗೆ ಈಗ ಪ್ರಾಬ್ಲಮ್ ಇಲ್ಲ ಸರ್. ಎಷ್ಟು ಜನ ಇರ್ತೀರಿ ಅಡಲಿಗೆ? ಎಷ್ಟು ಜನ ಇರ್ತೀರಿ ಸರ್? ಇಲ್ಲಿ ನಾಗರಾಜ್ ಅವರು ಇರ್ಬೇಕಲ್ಲ? ಹೌದು ಸರ್. ಚಾರ್ಜ್ ತಗೊಂಡಿಲ್ಲ ಅವರು? ಈಗ ಹೆಂಗ್ ಮಾಡೋಣ? ಈಗ ಪ್ರಾಬ್ಲಮ್ ಇಲ್ಲ ಸರ್. ಇಲ್ಲ ರೀ, ಏನಾದ್ರೂ ನೀವು ಟೈಪ್ ಮಾಡಿ ಟೈಪ್ ಮಾಡಿಸ್ತೀನಿ. ನಾಳೆ ನೀನೇದ ಈಗ ಎಲ್ಲಿಂದ ಎಕ್ಸ್ಪ್ರೆಸ್ ಲೈನ್ ಸರ್ ಗಿರಿಯಾಪುರ ಮಠದಿಂದ ಸರ್. ಗಿರಿಯಾಪುರ ಮಠದಿಂದ ಸೆಕ್ಷನ್ ಬರ್ತದೆ ಸರ್. ಗಿರಿಯಾಪುರ ಮಠದಿಂದ ಮಲ್ಟಿ ವಿಲೇಜ್ ವರೆಗೆ ಈ ಎಕ್ಸ್ಪ್ರೆಸ್ ಲೈನ್ಗಳ ಮೇಲೆ ರೈತರುಗಳು ಇವಾಗ ಇಲ್ಲ ಸರ್. ಇವಾಗ ರೈತರುಗಳು ಏನಂತಾರೆ ಕೊಂಡಿ ಅಂತೇಳಿ